ರೋಡು ಮನೆಗೆ ದಾರಿಗಿಲ್ಲ ಅಂತ ದಾರಿ ಜಯಕುಮಾರ್ ಸರ್, ಗೋಣಿಸನಹಳ್ಳಿ, ಹಳೇಬೀಡು ಹೋಬಳಿ, ಬೇಲೂರು ತಾಲೂಕು. ನಮ್ದೊಂದು ಗ್ರಾಮ ಠಾಣದ್ದು ಮನೆ ಇದೆ ಸರ್. ಆ ಮನೆಗೆ ಸುಮಾರು ನಮ್ಮ ತಂದೆಯವರು ಕಟ್ಟಿರೋ ಹಳೆ ಮನೆ. ಸುಮಾರು ಅನಾದಿ ಕಾಲದಿಂದಲೂ ಒಂದು ಕಾಲ್ದಾರಿ ಇದೆ, ಅದರಲ್ಲಿ ಓಡಾಡ್ಕೊಂಡು ಬಂದಿರ್ತೀವಿ. ಈಗ ಇದ್ಕಿದ್ದಂಗೆ ಮೊಗನ್ಗೌಡರು ಆಗ ಕುಟುಂಬದವರು ನಮಗೆ ತಿರುಗಾಡ್ದಂಗೆ ಅಡ್ಡಿಪಡಿಸಿದ್ದು, ಕಲ್ಲು ಬೇಲಿ ಹಾಕೋದು, ದನ ಕಟ್ಟೋದು, ಹಂಚು ಹೊಡೆದು ಹಾಕೋದು, ಇವೆಲ್ಲ ಮಾಡ್ತಾ ಬಂದಿದ್ದು. ಅದು ಇದನ್ನ ಸುಮಾರು ಸಲ ಇವ್ರನ್ನ ಈ PDOಗೆ ಎಲ್ಲ ಕೊಟ್ಟಿದ್ದು. ಆಮೇಲೆ ಅವರು ನೈಟನ್ನೇ ಕಲ್ಲು ಮತ್ತೆ ಫೌಂಡೇಶನ್ ಮಾಡಕ್ ಹೋದ್ರು. ಯಾವುದು ದೇವಸ್ಥಾನದ ಹೆಸರಲ್ಲಿ 12 ಅಡಿ ಎಕ್ಸೆಸ್ ಜಾಗ ಇರೋದನ್ನು ಕೊಟ್ಟಾಗ ಹೊರಟಾಗ ಹೋಗಿ ಕೋರ್ಟಿಗೆ ಹೋಗಿ ಅಂತ ಹೇಳಿ ಇವರೇ ಕೋರ್ಟಿಗೆ ಕಳಿಸಿ ಒಂದು ಇಂಜೆಕ್ಷನ್ ತಡೆ ಹಾಕಿ ತಂದಿರ್ತೀನಿ. ತಂದಿದ್ರು ಕೂಡ ಇವ್ರದ್ದು ಯಥಾಸ್ಥಿತಿ ನಡೀತಾನೆ ಇದೆ. ಯಥಾಸ್ಥಿತಿ ಅಂತ ಇದ್ರೂ ಇವ್ರು ನಮಗೆ ತಿರ್ಗಾಡಕ್ಕೆ ಅನುಕೂಲ ಮಾಡ್ಕೊಡ್ತಾ ಇಲ್ಲ. ಅಲ್ಲಿ ಒಂದು ಹೆಣ್ಮಗು ಸದ್ದ ಒಂದು ನೀರಿನ ಕ್ಯಾನ್ ತಗೊಂಡೋಗಕ್ಕಾಗ್ಲಿ, ಒಂದು ಗೊಬ್ಬರ ಚೀಲ ತಗೊಂಡೋಗಕ್ಕಾಗ್ಲಿ, ನಮಗೆ ಬರೀ ಅಲ್ಲಿ ಹೋದ್ರೇನೆ ಕಲ್ ತಗೊಂಡು ಹೊಡೆಯಕ್ಕೆ ಬರ್ತಾರೆ. ಹಿಂಗಿರುವಾಗ ತಹಸೀಲ್ದಾರ್ ಗಮನಕ್ಕೆ ತಂದು 15/11 ಜಿಲ್ಲಾ ಕಚೇರಿ ಮುಂದೆ ಇಲ್ಲಿ ಕುತ್ಕೊಂಡಿದ್ವಿ. ಇದೇ ಥರ ಧರಣಿ ಮಾಡಿದ್ವಿ. ಮತ್ತೆ PDOವನ್ನು ತುಂಬಾ ಸರಿ ಅರ್ಜಿ ಕೊಟ್ರು ಕೋರ್ಟಲ್ಲಿದೆ. ಕೋರ್ಟ್ನೇ ಒಂದು ಕಾರಣ ಹೇಳ್ತಾ ಇದ್ದಾರೆ. ಹಂಗಾಗಿ DC ಆಫೀಸ್ ಕುತ್ಕೊಂಡಾಗ ಅವರು ನೋಡಪ್ಪ ಇದು ನಮಗೆ ಬರಲ್ಲ, ಬೇಕಾ CS ಹತ್ರ ಹೋಗು ಅಂತ ಅವರು ಇಲ್ಲಿ ಕಳ್ಕೊಟ್ರು. ಆ ಅರ್ಜಿ ಇಲ್ಲಿ ಕೊಟ್ರೆ ಮೇಲ್ಗಡೆ ಇರೋ ಅಧಿಕಾರಿಗಳು 1 ತಿಂಗಳು ಬಿಟ್ಟು ಬಂದ್ರೆ ಆ ಅರ್ಜಿನೇ ಇಲ್ಲ ಅಂತ ಹೇಳಿದ್ರು. ಹಂಗಾಗಿ ಏನು ತೋಚಲೇ ಈ ನಿರ್ಧಾರ ತಗೊಂಡಿದ್ದೀವಿ ಸರ್. ನಾನು ಕೇಳ್ತಾ ಇರೋದು, ಕೋರ್ಟನ್ನೇ ನೀವು ಅಡ್ಡ ಬರೋದಾದ್ರೆ ಅಲ್ಲಿ ಒಬ್ಬ ಶಾಸಕರು ಸಚಿವರು ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ಗ್ರಾಮ ಠಾಣ ನಮ್ಮ ತಂದೆಯವ್ರು ಕಟ್ಟಿರೋ ಮನೆ, ನಾವು ಕಟ್ಟಿರೋದಲ್ಲ. ಏನ್ ಮಾಡ್ತಾ ಇದ್ರಿ? ಹಂಗಾಗಿ ನಾವು CS ಮೇಡಮ್ 3 ಬಾರಿ 4 ಬಾರಿ CS ಇವ್ರಿಗೂ ತಿಳಿಸಿದ್ದಾರೆ. ಅದೇನು ತಾತ್ಕಾಲಿಕವಾಗಾದ್ರು ಬಗೆಹರಿಸ್ಕೊಡಿ ಅಂತ. ನಾನು ಕೇಳ್ತಿರೋದು ಕೋರ್ಟ್ ಅವರಂತೆ ಆದ್ರೆ ನನಗೆ ಅವ್ರದ್ರಲ್ಲಿ ಕೇಳ್ತಾ ಇಲ್ಲ. 12 ಅಡಿ ಎಕ್ಸೆಸ್ ಇದೆಯಲ್ಲ, ಅದ್ರಲ್ಲಿ ಒಂದು 6 ಅಡಿ ತೋರಿಸ್ಕೊಡಿ ನನಗೆ ಸಾಕು. ಕೋರ್ಟ್ ಒಂದೊಂದು ನಲ್ಲಿ ಹಾಕಕ್ ಬಿಡಲ್ಲ. ಒಂದು ಹೆಣ್ಮಕ್ಳು ಇರಲ್ಲ, ಅಲ್ಲ ನೀರು ತರಬೇಕು, ಕುಡಿಯೋ ನೀರು ಎಲ್ಲ ಓಡಾಡೋದು. ಅದು ಬಿಟ್ರೆ ನಮಗೆ ಅದು ಇಲ್ಲ, ಜಾಗ ಇಲ್ಲ. ಹಂಗಾಗಿ ಇದು ನಮಗೆ ಅಟ್ಲೀಸ್ಟ್ ನಿಮ್ ಕೈಲಿ ಆಗಲಿಲ್ಲ ಅಂದ್ರೆ ಅದನ್ನ ರೈಟಿಂಗ್ ಅಲ್ಲಿ ಕೊಡಿ. ನಾವಿದು ಬಗೆಹರಿಸೋಣ ಕಾಲ ಕೋರ್ಟಲ್ಲೇ ಇದು ಮಾಡಿ ಅಂತ ನಾವು ಅದಕ್ಕೂ ಸಿದ್ಧ. ಇಲ್ಲ ಅಂದ್ರೆ ನಮ್ಗೊಂದು ಮರಣಕ್ಕೆ ಅವಕಾಶ ಮಾಡಿಕೊಟ್ಬಿಡಿ. ನಾವು ಇವತ್ತು ಖಂಡಿತವಾಗೂ ಏನಾದ್ರೂ ಒಂದು ತೀರ್ಮಾನ ಆಗೋವರೆಗೂ ಇಲ್ಲಿಂದ ಕದ್ದಲ್ಲ ಸರ್. ನಮ್ಮ ಅಣ್ಣಾರು ಯೋಗೇಶು, ಉದಯಪ್ಪ ಅಂತ ಅಣ್ಣಾರ್ಯ, ಇವರು ನಮ್ಮ ಮಿಸಸ್ ಕವಿತಾ, ನಮ್ಮ ಅಣ್ಣಾರ ಮಿಸಸ್ ನಮ್ಮ ತಾರಾಮಣಿ.